ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜ ಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದ್ರುಚಾ ಕಾಂತಯ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವ ನಿತ್ಯಮೇವ. ಶ್ರೀಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳಾ ಯಾ ಶುಭ್ರವಸ್ತ್ರಾವೃತಾ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರ ಪ್ರಭೃತಿಭಿರ್ದೇವೈ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತೀ ನಿಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಮುಚ್ಚೈರ್ಗತಿಂ ಜಗತಿ ಯೋ ದಯಯಾ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ತಸ್ಮೈ ವ್ಯಾಸಾಯ ಮುನಯೇ ಸರ್ವಜ್ಞಾಯ ಮಹರ್ಷಯೇ ಪರಾಶರ್ಯಾಯ ಶಾಂತಾಯ ನಮೋ ನಾರಾಯಣಾತ್ಮನೇ. ಶ್ರೀ ವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಯ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾಂಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಅನಾಕಾರೋ ಮಹೋಜಾಶ್ಚ ಯಶ್ಚಾದೃಷ್ಟಗತಿರ್ದಿವಿ ಜಗತ್ಪೂಜ್ಯೋ ಜಗತ್ಪ್ರಾಣಂ ತಂ ವಾಯುಂ ಪ್ರಣಮಾಮ್ಯಹಂ. ವಾಯುರೂಪಿ ಪರಮಾತ್ಮನೇ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲಿಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 7ನೆಯ ಅಧ್ಯಾಯವಾದ ಕಶ್ಯಪ ಮುನಿಯ ಪ್ರಜಾಸೃಷ್ಟಿ ವರ್ಣನೆ, ದೈತ್ಯ ದಾನವರ ಉತ್ಪತ್ತಿ, ದ್ವಿಮುಖ, ಶಂಕುಕರ್ಣ, ಶತಗಾಲ, ರಾಹು, ದುಷ್ಯಂತ, ಜಯಂತ, ವೃತ್ರಾಸುರ ಇವರೇ ಮೊದಲಾದ ದಾನವರ ಸೃಷ್ಟಿಕ್ರಮದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ಸೂತ ಮುನಿಯು ಹೇಳುತ್ತಾರೆ, ಎಲೆ ಮುನಿವರ್ಯರೇ, ಈಗ ಧನೂದೇವಿಯ ಕುಮಾರರಾದ ದಾನವರ ವಿಚಾರಗಳನ್ನು ವಿಸ್ತಾರವಾಗಿ ನಿರೂಪಿಸುವೆನು, ಕೇಳಿರಿ. ಕಶ್ಯಪ ಮುನಿಗೆ ಧನೂದೇವಿಯಲ್ಲಿ ಮಹಾಸುರರು ಹುಟ್ಟಿ ಮಹಾಶೂರರಾಗಿಯೂ ಲೋಕಕಂಟಕರಾಗಿಯೂ ಪ್ರಖ್ಯಾತರಾಗಿಯೂ ಇದ್ದರು. ಅವರಲ್ಲಿ ವಿಪ್ರಚಿತ್ತಿಯೇ ಪ್ರಧಾನರಾದ 100 ದಾನವರು ಮಹಾಶೂರರಾಗಿಯೂ ಬ್ರಹ್ಮಾದಿ ದೇವತೆಗಳಿಂದ ವರಗಳನ್ನು ಪಡೆದವರಾಗಿಯೂ ಮಹಾತಪಸ್ವಿಗಳಾಗಿಯೂ ಲೋಕಕಂಟಕರಾಗಿಯೂ ಇರುವರು. ಧನೂದೇವಿಯ ಮಕ್ಕಳು ಸತ್ಯಸಂಧರು, ಮಹಾಪರಾಕ್ರಮಿಗಳು, ಅತಿ ಕ್ರೂರರು, ಮಾಯಾವಾದಿಗಳು, ಮಹಾಬಲಿಷ್ಠರು, ಯಾಗಬಾಹಿರರು, ಬ್ರಾಹ್ಮಘಾತಕರು, ದಾನವ ನಾಮಕರು ಆಗಿರುವರು. ಆ ದಾನವರಲ್ಲಿ ಮುಖ್ಯರಾದವರನ್ನು ವರ್ಣಿಸುವೆನು, ಕೇಳಿರಿ. ಆ ದಾನವರಲ್ಲಿ ಮುಖಂಡರು ಯಾರೆಂದರೆ ದ್ವಿಮುಖ, ಶಂಕುಕರ್ಣ, ಶಂಕುನಿರಾವಯ, ಶಕುವರ್ಣ, ಮಹಾವಿಶ್ವಗವೇಷ್ಟಿ, ದುಂದುಬಿ, ಅಜಾಮುಖ, ಪೂಜ್ಯನಾದ ಶಿಲ, ವಾಮನಸ, ಮರೀಚಿರಕ್ಷಕ, ಮಹಾಗಾರ್ಗ್ಯ, ಅಂಗೀರಾವೃತ, ವಿಕ್ಷೋಭ್ಯ, ಸುಕೇತು, ಸುವೀರ್ಯ, ಸುಹೃದ, ಇಂದ್ರಜಿತ್, ವಿಶ್ವಜಿತ್, ಸುರವಿಮರ್ದನ, ಏಕಚಕ್ರ, ಸುಬಾಹು, ತಾರಕ, ಮಹಾಬಲ, ವೈಶ್ವಾನರ, ಪುಲೋಮ, ಪ್ರಧಾನ, ಪ್ರವೀಣ, ಮಹಾಶಿರಸ ಇವರೇ ಮೊದಲಾದವರು ಧನೂದೇವಿಯ ಮುಖ್ಯ ಕುಮಾರರಾಗಿರುವರು. ಮತ್ತು ಸ್ವರ್ಭಾನು, ವೃಷಪರ್ವಣ, ಮುಂಡಕ, ಮಹಾಸುರ, ಧೃತರಾಷ್ಟ್ರ, ಸೂರ್ಯ ಚಂದ್ರ ಇಂದ್ರರನ್ನು ತಾಪಗೊಳಿಸುವವರು,
ರಾಕ್ಷಸರು ಸೂಕ್ಷ್ಮ ನಿಚಂದ್ರ ಊರ್ಣನಾಭ ಮಹಾಗಿರಿ ಅಸಿಲೋಮ ಸುಕೇಶ ದಸ ಬಲಕ ಗಗನಮುದ್ಧಾನ ಕುಂಭನಾಭ ಮಹೋದರ ಪ್ರಮೋದಾಹ ಕುಪಥ ಶೂರನಾದ ಹಯಗ್ರೀವ ಅಸುರ ವಿರೂಪಾಕ್ಷ ಸುಪಥ ಮಹಾಸುರ ಅಜ ಹಿರಣ್ಮಯ ಶತಮಾಯು ಶಂಭರ ಶರಭ ಶಲಭ ಸೂರ್ಯಚಂದ್ರಮಸರು ಇವರು ಧನುದೇವಿಯ ಪ್ರಧಾನ ಪುರುಷರಾಗಿರುವರು. ಸೂರ್ಯಚಂದ್ರರಿಬ್ಬರೂ ಅಸುರರಿಗೂ ದೇವತೆಗಳಿಗೂ ದೇವತೆಗಳಾಗಿರುವರು, ಅಂದರೆ ಮಾನ್ಯರಾಗಿರುವರು. ಇವರ ಪುತ್ರ ಪೌತ್ರಾದಿಗಳು ಅಸಂಖ್ಯಾತರಾಗಿರುವರು. ಇವರು ಅಸುರರಾಗಿರುವರು. ಉಳಿದ ದೈತ್ಯೇಯರು ದಾನವರು ಯಾರಿರುವರೋ ಅವರನ್ನು ಈಗ ನಿರೂಪಿಸುವೆನು. ಇವರಲ್ಲಿ ಸ್ವರ್ಭಾನುವು ದೈತ್ಯನಾಗಿರುವನು. ಅನುಭಾನುವು ಧನುದೇವಿಯ ಕುಮಾರನಾಗಿರುವನು. ಇವರು ವಂಶ ಪರಂಪರೆಯಾಗಿ ಬಂದವರು. ಈ ಧನುದೇವಿಯ ಕುಮಾರರನ್ನು ತಿಳಿಸುವೆನು. ಏಕಾಕ್ಷ, ಋಷಭ, ಅರಿಷ್ಟ, ಪ್ರಬಂಧ, ನರಕ, ಇಂದ್ರಬಾಧನ, ಕೇಶಿ, ಮೇರು, ಶಂಖ, ಧೇನುಕ, ಗವೇಷ್ಟಿ, ಗವಾಕ್ಷ, ಶೂರನಾದ ತಾಲಕೇತು ಇವರು ಮನುಷ್ಯರಂತೆ ಧರ್ಮವುಳ್ಳ ಧನುದೇವಿಯ ಪುತ್ರರೆಂದು ನಾನು ಪೂರ್ವದಲ್ಲಿ ಕೇಳಿದ್ದೆನು. ದೈತ್ಯ ದಾನವರ ಸಂತೋಷ ಸಮಯದಲ್ಲಿ ಭಯಂಕರವಾದ ಪರಾಕ್ರಮವುಳ್ಳ ವಿಪ್ರಚಿತ್ತಿಯೇ ಮೊದಲಾದವರು ಸಿಂಹಿಕೆಯಲ್ಲಿ ಉದ್ಭವಿಸಿರುವ ಮಕ್ಕಳು ಪ್ರಸಿದ್ಧರಾಗಿರುವರು. ಶತಗಾಲ, ಬಲವಂತ, ಶಾಂಬ, ಅನುಲೋಮ, ಶುಚಿವಾತಾಪಿ, ಸಿತಾಂಶುಕ, ಹರ, ಕಲ್ಪ, ಕಾಲನಾಭ, ಭೌಮನರಕ, ಚಂದ್ರ ಸೂರ್ಯ ಮರ್ಧಕನಾದ ರಾಹು ಈ ಚತುರ್ದಶ ಮಹಾಸುರರು ಸಿಂಹಿಕಾ ಪುತ್ರರಾಗಿರುವರು. ಈ ಸೈಂಹಿಕೇಯರು ದೇವತೆಗಳಿಗಿಂತಲೂ ಮಹಾಶೂರರೆಂದು ಪ್ರಖ್ಯಾತರಾಗಿರುವರು. ಇವರನ್ನು ಜಯಿಸಲು ದೇವತೆಗಳಿಗೂ ಸಾಧ್ಯವಿಲ್ಲ. ಸಿಂಹಿಕಾ ಪುತ್ರರು 10,000 ಸಂಖ್ಯಾಕರಾಗಿರುವರು. ಅವರೆಲ್ಲರೂ ಕ್ರೂರಿಗಳು, ದುರ್ವಂಶೀಕರು, ಬ್ರಹ್ಮದ್ವೇಷಿಗಳು, ಲೋಕಕಂಟಕರು ಆಗಿರುವರು. ಅವರದೇ ಒಂದು ಗಣವಿರುವುದು, ಇದು ಮಹಾಪ್ರಬಲವಾಗಿದೆ. ಈ ಸಿಂಹಿಕೆಯ ಮಕ್ಕಳು ಅತಿ ಬಲಶಾಲಿಯೂ ಭೃಗು ವಂಶೋತ್ಪನ್ನನೂ ಜಮದಗ್ನಿಯ ಕುಮಾರನೂ ಆದ ಪರಶುರಾಮನಿಂದ ಸಂಹೃತರಾದರು. ಅವರಲ್ಲಿ ಸ್ವರ್ಭಾನುವಿಗೆ ಪ್ರಭೆ ಎಂಬ ಕುಮಾರಿಯೂ, ಪುಲೋಮನಿಗೆ ಶಚಿ ಎಂಬ ಪುತ್ರಿಯೂ, ಯಮನಿಗೆ ಉಪದಾನವಿ ಎಂಬ ತನುಜೆಯೂ, ವೃಷಪರ್ವನಿಗೆ ಶರ್ಮಿಷ್ಠೆಯೆಂಬ ಸುತೆಯೂ, ವೈಶ್ವಾನರನಿಗೆ ಪುಲೋಮೆ ಕಾಲಿಕೆಯರೆಂಬ 2 ಪುತ್ರಿಯರು ಉದ್ಭವಿಸಿದರು. ಆ ಕುಮಾರಿಯರಲ್ಲಿ ಪ್ರಭೆಗೆ ನಹುಷನೆಂಬ ಪುತ್ರನೂ, ಶಚೀದೇವಿಗೆ ಜಯಂತನೆಂಬ ಕುಮಾರನೂ, ಶರ್ಮಿಷ್ಠೆಗೆ ಪುರುವೆಂಬ ಸುತನೂ, ಉಪದಾನವಿಗೆ ದುಷ್ಯಂತನೆಂಬ ತನುಜನೂ ಜನಿಸಿ ಲೋಕದಲ್ಲಿ ವಿಖ್ಯಾತರೂ ಮಾನ್ಯರೂ ಆಗಿದ್ದರು ಮತ್ತು ಪ್ರಜಾಪಾಲಕರಾಗಿದ್ದರು. ವೈಶ್ವಾನರನ ಕುಮಾರಿಯರಾದ ಪುಲೋಮೆ ಕಾಲಿಕೆಯರೆಂಬವರಿಬ್ಬರೂ ಮಾರೀಚನನ್ನು ವರಿಸಿ ಮದುವೆಯಾದರು. ಅವರಿಬ್ಬರು ಮಾರೀಚನ ಪತ್ನಿಯರಾಗಿದ್ದರು. ಆ ಕುಮಾರಿಯರಿಬ್ಬರಿಗೂ ದಾನವರಲ್ಲಿ ಅತ್ಯುತ್ತಮರಾದ 60,000 ಮಕ್ಕಳು ಜನಿಸಿದರು. ಅದೂ ಅಲ್ಲದೆ ಸುವರ್ಣಪುರವಾಸಿಗಳಾದ 14,000 ಸಂಖ್ಯಾಕರಾದ ಸುಪ್ರಸಿದ್ಧ ಕುಮಾರರು ಉದ್ಭವಿಸಿದ್ದರು. ಮಹಾಬಲಶಾಲಿಗಳು ಪೌಲೋಮರು, ಕಾಲಿಕೇಯರೆಂದು ಪ್ರಖ್ಯಾತರೂ ಆದ ದಾನವರು ದೇವತೆಗಳಿಂದ ಕೊಲ್ಲಲಶಕ್ಯರಾಗಿ
ಯಮನ ಮಕ್ಕಳೆಲ್ಲರೂ ಮಹಾವೀರರೂ ಶತ್ರು ಸಂಹಾರಕರೂ ಆಗಿರುವರು. ಅವರಲ್ಲಿ ಮಾಯಾವಿ, ದುಂದುಭಿ, ವೃಷ, ಮಹಿಷ, ಬಾಲಕ, ವಜ್ರಕರ್ಣರೆಂಬವರು ಮಹಾವೀರರಾಗಿರುವರು. ಮಂಡೋದರಿ ಎಂಬ ಒಬ್ಬ ಸುಂದರಿಯಾದ ಕುಮಾರಿಯೂ ಇರುವಳು. ಹೀಗೆ ದೈತ್ಯ ದಾನವರ ಸೃಷ್ಟಿಕ್ರಮವನ್ನು ತಿಳಿಸಿರುವೆನು. ಈಗ ಧನುದೇವಿಯ ಪುತ್ರರ ವಿಷಯವನ್ನು ತಿಳಿಸುವೆನು. ಅವರು 5 ಜನಗಳಿರುವರು ಮತ್ತು ಅತಿ ಬಲಿಷ್ಠರು. ಅರೂರು, ಬಲಿ, ಜಂಭ, ವಿರಕ್ಷ, ವಿಷರೆಂಬ ಈ 5 ಪ್ರಸಿದ್ಧ ಪುರುಷರಾಗಿರುವರು. ಆ 5 ಜನರಲ್ಲಿ ಅರಾರುವಿಗೆ ಅತಿ ಕ್ರೂರನೂ ಮಹಾಸುರನೂ ಆದ ದುಂದುವೆಂಬ ಕುಮಾರನು ಜನಿಸಿದನು. ಅವನು ಉತ್ತಂಕ ಮುನಿಯ ಶಾಪದಿಂದ ಕುವಲಾಶ್ವನೆಂಬವನಿಂದ ಕೊಲ್ಲಲ್ಪಟ್ಟನು. ಬಲಿಯ ಪುತ್ರರು ಮಹಾವೀರ್ಯವಂತರೂ ತೇಜಸ್ಸಿನಿಂದ ಅಸದೃಶರೂ ಆಗಿದ್ದರು. ಅಂತಹ ಕುಭಿಲ, ಚಕ್ರವರ್ಮರೆಂಬ 2 ಪುತ್ರರು ಜನಿಸಿದರು. ಒಬ್ಬನು ಪೂರ್ವಜನ್ಮದಲ್ಲಿ ಕರ್ಣನಾಗಿದ್ದನು. ಅವರಲ್ಲಿ ವಿರಕ್ಷನಿಗೂ ಕೂಡ ಕಾಲಕ, ವರ ಎಂಬ 2 ಮಕ್ಕಳು ಇದ್ದರು. ವಿಷನೆಂಬುವನಿಗೂ ಕೂಡ ಶ್ರಾದ್ದಘಾತುಕ, ಯಜ್ಞಘಾತುಕ, ಬ್ರಹ್ಮಘಾತುಕ, ಪಶುಘಾತುಕರೆಂಬ ಕ್ರೂರ ಕರ್ಮಿಗಳಾದ 4 ಜನ ಲೋಕಕಂಟಕರಾದ ಮಕ್ಕಳಿದ್ದರು. ಹೀಗೆ ಧನಾಯುಷಳ ಪುತ್ರರು ಲೋಕದಲ್ಲಿ ಎಲ್ಲೆಲ್ಲಿಯೂ ವ್ಯಾಪ್ತರಾಗಿದ್ದರು. ಈಗ ವೃತ್ರಾಸುರನ ವಿಷಯವನ್ನು ಹೇಳುವೆನು, ಕೇಳಿರಿ. ಪೂರ್ವದಲ್ಲಿ ವೃತ್ರಾಸುರನು ಇಂದ್ರನ ಸಂಗಡ ಘೋರವಾಗಿ ಯುದ್ಧವನ್ನು ಮಾಡಲಾಗಿ ಭಯಂಕರವಾಗಿ ಉಸಿರನ್ನು ಬಿಟ್ಟನು. ಆಗ ಅನೇಕರು ಉದ್ಭವಿಸಿದರು. ಹೀಗೆ ಮನಸ್ಸಿನಿಂದ ಜನ್ಯರಾದ ಆ ರಾಕ್ಷಸರು ಯಜಮಾನರಾಗಿಯೂ ಪ್ರಖ್ಯಾತರಾಗಿಯೂ ಲಕ್ಷ ಸಂಖ್ಯಾಕರಾಗಿಯೂ ಮಹೇಂದ್ರನ ಭೃತ್ಯರಾಗಿಯೂ ಇದ್ದರು. ಅವರೆಲ್ಲರೂ ಬ್ರಹ್ಮಜ್ಞಾನಿಗಳೂ ಶಾಂತಮೂರ್ತಿಗಳೂ ಧಾರ್ಮಿಕರೂ ಸೂಕ್ಷ್ಮದರ್ಶಿಗಳೂ ಅತ್ಯಂತ ಧರ್ಮಮೂರ್ತಿಗಳೂ ಆಗಿ ಪ್ರಜೆಗಳೊಡನೆ ಬೆರೆತು ಅವರ ಸಂಗಡ ವಾಸ ಮಾಡುತ್ತಿದ್ದರು. ಓ ಮುನಿವರ್ಯರೇ, ನಿಮಗಾಗಿ ದೈತ್ಯ ದಾನವರ ಸೃಷ್ಟಿಕ್ರಮವನ್ನು ವಿಸ್ತಾರವಾಗಿ ನಿರೂಪಿಸಿರುವೆನು. ಅವರಲ್ಲಿ ಪ್ರವಾಹಿಯು ಯಾಗದಲ್ಲಿ ಗಾನಶೀಲರಾದ ಉತ್ತಮ ಪುತ್ರರನ್ನು ಪಡೆದಳು. ಯಜ್ಞದಲ್ಲಿ ಗಾಯಕರಾದ ಅವರು ಯಾರೆಂದರೆ ಸತ್ವನ, ಸತ್ವಾತ್ಮಕ, ಕಲಾಪ, ವೀರ್ಯವಂತ, ಕೃತವೀರ್ಯ, ಬ್ರಹ್ಮಚಾರಿ, ಸುಪಾಂಡು, ಪನ, ತರಣ್ಯ ಮತ್ತು ಸುಚಂದ್ರರೆಂಬ ಈ 10 ಜನರು ದೇವಗಂಧರ್ವರೆಂದು ಲೋಕದಲ್ಲಿ ಪ್ರಖ್ಯಾತರಾಗಿರುವರು. ಇತಿ ಶ್ರೀ ಮಹಾಪುರಾಣೆ ವಾಯುಪ್ರೋಕ್ತೆ ಕಶ್ಯಪೀಯ ಪ್ರಜಾಸರ್ಗೋ ನಾಮ ಸಪ್ತಮೋಧ್ಯಾಯ. ಶ್ರೀಕೃಷ್ಣಾರ್ಪಣಮಸ್ತು. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀಮದ್ ವಾಯು ಮಹಾಪುರಾಣದ ದ್ವಿತೀಯ ಖಂಡದ 8ನೆಯ ಅಧ್ಯಾಯವಾದ ಕಶ್ಯಪ ಮುನಿಯ ವಂಶವರ್ಣನೆ, ಗಂಧರ್ವಾದಿ ವೃಕ್ಷ ವಿರುಧಗಳು, ಗರುಡಾದಿ ದೇವತೆಗಳು, ಛಂದಸ್ಸುಗಳು, ಸುಪರ್ಣಗಳು, ವಾಸುಕಿ ಶೇಷಾದಿ ನಾಗಗಳು, ಐರಾವತಾದಿ ದಿಗ್ಗಜಗಳು, ಪಿಶಾಚಗಳು, ಸಂಪಾತ್ಯಾದಿ ಪಕ್ಷಿಗಳು, ಗಂಗಾದ್ಯನೇಕ ನದಿಗಳು, ಚಂಪಕಾದಿ ವೃಕ್ಷಗಳು, ಇವೇ ಮೊದಲಾದ ಬ್ರಹ್ಮದೇವನಿಂದಾದ ಸೃಷ್ಟಿವರ್ಣನೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ
ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ, ಕೃಷ್ಣಂ ವಂದೇ ವ್ರಜಪ್ರಿಯಂ, ಕೃಷ್ಣಂ ದ್ವೈಪಾಯನಂ ವಂದೇ, ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.